ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ಹನುಮ ಜನ್ಮಸ್ಥಳದಲ್ಲಿ ಕರ್ನಾಟಕದ ವಿವಿಧ ಅಂದರೆ ಹಲವು ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಇಂದು ಹನುಮ ಜನ್ಮಭೂಮಿಗೆ ಆಗಮಿಸಿರ್ತಕ್ಕಂಥದ್ದು. ಏನು ಕಳೆದ ಒಂದು ತಿಂಗಳಿನಿಂದ ಏನು ಹನುಮದ್ ವ್ರತ ಮಾಡ್ತಾಯಿದ್ರು, ಅಂದರೆ ಕೆಲವರು 3 ದಿನಕ್ಕೂ ಮಾಡ್ತಾರೆ, ಕೆಲವೊಬ್ಬರು 5 ದಿನ, 10 ದಿನ, 11 ದಿನ ಈ ರೀತಿ ಹನುಮದ್ ವ್ರತ ಏನು ಮಾಡ್ತಾಯಿದ್ರು. ಆ ಒಂದು ವ್ರತಕ್ಕೆ ಇವತ್ತು ಕೊನೆಯ ದಿನ ಅಂತ ಹೇಳ್ಬೋದು. ಇವತ್ತು ಕೊಪ್ಪಳ ಜಿಲ್ಲೆಯ ಒಂದು ಗಂಗಾವತಿ ತಾಲೂಕಿನ ಅಂಜನಾದ್ರಿ ಈ ಒಂದು ಹನುಮ ಜನ್ಮಸ್ಥಳದಲ್ಲಿ ಇವತ್ತು ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏನು ಹನುಮ ಭಕ್ತರು ಈ ಒಂದು ಹನುಮ ಜನ್ಮಸ್ಥಳಕ್ಕೆ ಬರ್ತಾರೆ. ಆ ಒಂದು ಎಂಟ್ರೆನ್ಸ್ ಈಗ ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸುಮಾರು ಅಂಜನಾದ್ರಿ ಬೆಟ್ಟ 575 ಮೆಟ್ಟಿಲುಗಳನ್ನು ಈ ಒಂದು ಅಂಜನಾದ್ರಿ ಬೆಟ್ಟ ಹೊಂದಿದೆ ಅಂತ ಹೇಳ್ಬೋದು. ಅದರ ಒಂದು ಫಸ್ಟ್ ಸ್ಟೆಪ್ ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ. ಈಗೆಲ್ಲ ಏನು ಹನುಮ ಮಾಲೆ ಧರಿಸ್ಕೊಂಡು ಏನು ಭಕ್ತರು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ, ಅವರೆಲ್ಲರೂ ಕೂಡ ಫಸ್ಟ್ ಸ್ಟೆಪ್ಪನ್ನು ಇಲ್ಲಿ 575 ಮೆಟ್ಟಿಲುಗಳು ಏನಿದೆ ಅದರ ಒಂದು ಮೊದಲನೇ ಮೆಟ್ಟಿಲು ಇದು ಅಂತ ಹೇಳ್ಬೋದು. ಈ ಒಂದು ಮೆಟ್ಟಿಲನ್ನು ಅವರು ಮಾಡಿಕೊಂಡು ಈಗ ಮೇಲೆ ಹೋಗ್ತಿರ್ತಕ್ಕಂಥದ್ದು. ಏನು ಹನುಮ ಮಾಲಾಧಾರಿಗಳು ಸುಮಾರು ನಿನ್ನೆ ರಾತ್ರಿಯಿಂದಾನೇ ಈ ಒಂದು ಸನ್ನಿಧಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಲಕ್ಷಾಂತರ ಹನುಮ ಮಾಲಾ ಭಕ್ತರು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇಂದು ಬೆಳಗ್ಗೆಯಿಂದನೇ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಕೊಪ್ಪಳ ಜಿಲ್ಲಾಡಳಿತ ಕೂಡ ಈ ಒಂದು ಅಂಜನಾದ್ರಿ ಈ ಒಂದು ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸುಸಜ್ಜಿತ ಬಂದೋಬಸ್ತನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಜಿಲ್ಲಾ ಆಡಳಿತದಿಂದ ಈಗಾಗಲೇ ಆರೋಗ್ಯ ಇಲಾಖೆ ಅವರು ಕೂಡ ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಈಗ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು, ಯಾಕಂದರೆ ಬೆಟ್ಟ 575 ಮೆಟ್ಟಿಲುಗಳು ಬೆಟ್ಟ ಇರುತ್ತೆ. ಸುಮಾರು ಜನ ಹನುಮ ಭಕ್ತರು ನಡೆದು ಪಾದಯಾತ್ರೆ ಮೂಲಕ ಬಂದಿರ್ತಾರೆ. ಅವರಿಗೆ ಒಂದು ಪ್ರಥಮ ಚಿಕಿತ್ಸೆ ಏನಾದರೂ ಅವರು ಹೆಚ್ಚು ಕಡಿಮೆ ಆದರೆ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೂಡ ಅಲ್ಲಿ ಸನ್ನದ್ಧರಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಯಾರಾದರೂ ಮಿಸ್ಸಿಂಗ್ ಆದರೆ ಅಥವಾ ಏನಾದರೂ ಕಳೆದುಕೊಂಡ್ರೆ ಅವ್ರಿಗಂತಲೇ ಈಗ ಅಂಜನಾದ್ರಿ ಪೊಲೀಸ್ ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ. ಇಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳು ಕೂಡ ಒಂದು ನಿನ್ನೆ ರಾತ್ರಿಯಿಂದನೇ ಈಗ ಎಲ್ಲ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಯಾವುದೇ ರೀತಿ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಕಂಟ್ರೋಲ್ ಸಂಖ್ಯೆಗಳನ್ನು ಬರೆದಿರ್ತಾರೆ. ಅವ್ರಿಗೆ ಫೋನ್ ಮಾಡಿದ ಕೂಡಲೇ ಇಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಕೊಪ್ಪಳ ಜಿಲ್ಲಾಡಳಿತದಿಂದ 40 ಲಕ್ಷ ರೂಪಾಯಿ ಈ ಒಂದು ಏನು ಅಂಜನಾದ್ರಿ ಈ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆಗೆ ಹನುಮ ಭಕ್ತರು ಇದ್ದಾರೆ, ಏನು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನ ಕೂಡ ಮಾಡೋಣ. ಸರ್ ನಮಸ್ತೆ, ಜೈ ಶ್ರೀರಾಮ್. ತಾವು ಎಲ್ಲಿಂದ ಬಂದಿದ್ದೀರಿ? ಈಗ ನಾವು ಬೆಳಗಾವಿ ಡಿಸ್ಟಿಕ್ ಹಿರೇಬಾಗೇವಾಡಿಯಿಂದ ಬಂದಿದ್ದೀವಿ ಸರ್. ಓಕೆ, ಎಷ್ಟು ಜನ ಬಂದಿದ್ದೀರಿ ಸರ್? ನಾವು ಒಂದು 30 ರಿಂದ 35 ಜನ ಬಂದಿದ್ದೀವಿ ಸರ್. ತಾವು ಮಾಲೆ ಹಾಕೊಂಡು ಮಾಲೆ ಹಾಕಿ ಸತತ 5ನೇ ವರ್ಷ ಸರ್ ಇದು ಮಾಲೆ ಹಾಕೋದು. ಈಗ ಎಷ್ಟು ದಿನದಿಂದ ನೀವು ಹನುಮದ್ ವ್ರತ ಮಾಡ್ತಾ ಇದ್ದೀರಾ? ಸರ್ ನಾವು 5 ದಿನದ ವ್ರತ ಮಾಡಿದ್ವಿ. ಮೊದಲ 11 ದಿನದ ಮಾಡಿದ್ರು, ಇವಾಗ 5 ದಿವಸದ ಮಾಡಿದ್ವಿ ಸರ್. ಓಕೆ, ಈಗ ನಿಮಗೆ ಇಲ್ಲೆಲ್ಲ ಬರಬೇಕಾದ್ರೆ ವ್ಯವಸ್ಥೆ ಯಾವ ರೀತಿ ಇತ್ತು? ಅಂದರೆ ಅಲ್ಲಿ ರಸ್ತೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇತ್ತು? ಏನೂ ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಂದಿಂದ ನಮಗೆ ಎಲ್ಲ ಹೊಂಡ ಇದೆ, ಜಳಕ ಮಾಡಲಿಕ್ಕೆ ಎಲ್ಲ ಚಲೋ ಆಗಿದೆ ಸರ್. ಏನೋ ಆ ಥರ ಏನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹೊಂಡ ಇದೆ ಸರ್, ಒಂದು ಹೊಂಡ ಮಾಡಿದ್ದಾರೆ. ಆ ಹೊಂಡದಲ್ಲಿ ಜಳಕ ಮಾಡಿಬಿಟ್ಟು ಎಲ್ಲ ಅಲ್ಲಿಂದ ಈಗ ಪದರ್ ನಡ್ಕೊಂಡು ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸರ್. ಈಗ ಅಂದರೆ ನೀವು ಪಾರ್ಕಿಂಗ್ ಸ್ಥಳದಿಂದ ನೀವು ಅಲ್ಲಿ ನಡ್ಕೊಂಡು ಬಂದ್ರ ಅಥವಾ ಯಾವ್ದಾದ್ರು ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ ಸರ್? ಉಚಿತವಾದ ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಆಮೇಲೆ ಆ ಥರ ಏನಿಲ್ಲ. ಮತ್ತು ಇನ್ನು ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದನೂ ವ್ಯವಸ್ಥೆ ಇರುತ್ತೆ. ವರ್ಷ ಈ ಪ್ರಸಾದ ಮಾಡಿಕೊಂಡು ಹೋಗ್ತೇವೆ, ಎಲ್ಲ ಚೆನ್ನಾಗಿದೆ ಸರ್. ಆ ಥರ ಏನು. ಈಗ ನೀವು ಬೆಳಗಾವಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀರಿ, ಹನುಮ ಜನ್ಮಸ್ಥಳ ಇದು. ಇಲ್ಲಿ ಬಂದು ಈಗ ಫಸ್ಟ್ ಮೆಟ್ಲು ಹತ್ತೋಕೆ ರೆಡಿ ಆಗಿದ್ದೀರಿ. ಸುಮಾರು 575 ಮೆಟ್ಲಿದೆ. ನಿಮ್ಗೆ ಯಾವ ರೀತಿ ಅನುಭವ ಅನಿಸುತ್ತೆ? ಅದೊಂದು ಸ್ವರ್ಗ ಸರ್. ಅಂದರೆ ಮೆಟ್ಲು ಹತ್ತದಂತ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಆ ರೀತಿಯಲ್ಲಿ ನಮ್ಗೆ ಒಂದು ಮನೋಭಾವನೆ ಸರ್. ಯಾಕಂದರೆ ನಾವು ಪ್ರತಿ ವರ್ಷ ಬರ್ತೀವಿ, ಮೆಟ್ಲು ಹತ್ಕೊಂಡೇ ಹೋಗ್ತೀವಿ. ಅದು ನಮ್ಮ ಮೆಟ್ಲು ಹತ್ತಿದ ಥರನೇ ಅನಿಸಲ್ಲ, ಏನೋ ಒಂಥರ ಹಾರ್ಕೊಂಡು ಹೋದ್ವಿ ಆ ಥರ ಅನಿಸುತ್ತೆ ಸರ್. ಈಗ ಬೆಳಗ್ಗೆಯಿಂದನೇ ಸುಮಾರು ಲಕ್ಷಾಂತರ ಭಕ್ತರು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಒಂದು ಘೋಷಣೆ ಕೂಗೊಂಡು ಬರ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲೆಲ್ಲ ಬೆಳಗಾವದಲ್ಲಿ ಅಂಜನಾದ್ರಿ ಬೆಟ್ಟದ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಸರ್? ತುಂಬ ಸರ್, ಅದೊಂಥರ ಸ್ವರ್ಗ ಇದ್ದಂಗೆ ಪ್ಲೇಸ್. ನಮ್ಮ ಕಡೆ ಅಂತೂ ಜನ ಇಲ್ಲಿ ಸಿಕ್ಕಾಪಟ್ಟೆ ಬರ್ತಾರೆ ಸರ್. ಚಿಕ್ಕೋಡಿ, ಬೈಲಹೊಂಗಲ, ಬೆಳಗಾವಿ, ಆನಂತರ ಗೋಕಾಕು, ಆಮೇಲೆ ಖಾನಾಪುರ, ಈ ಕಡೆ ಬಂದುಬಿಟ್ರೆ ಹುಕ್ಕೇರಿ, ಸೌದತ್ತಿ, ಈ ಥರ ಎಲ್ಲ ತುಂಬ ಜನ ಬರ್ತಾರೆ ಸರ್. ಎಲ್ಲ ನಮ್ಮ ಬೆಳಗಾವಿ ಡಿಸ್ಟಿಕ್ನಲ್ಲಿ ಇರೋದಿಲ್ಲ, ಅರ್ಧ ಜನ ಇಲ್ಲೇ ಇರ್ತಾರೆ ಸರ್. ಬೆಳಗಾವಿ ಡಿಸ್ಟಿಕ್ನಿಂದ ತುಂಬ ಜನ ಭಕ್ತರಿದ್ದಾರೆ, ತುಂಬ ಜನ ಬರ್ತೀವಿ. ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಮಗಂತೂ ಪರಮ ಭಕ್ತ, ಹನುಮಾನ ಭಕ್ತ ಎಲ್ಲ ನಮ್ಮ ಮಾಲೆ ಹಾಕ್ತಾ ಇರೋರು ಎಲ್ಲ ಹನುಮಾನ ಆ ಥರ ವ್ರತ ಮಾಡಿಕೊಂಡು ನಮ್ಮೂರಲ್ಲಿ ನಾವು ಹೋಮ ಕುಂಡ ಇವೆಲ್ಲ ಮಾಡಿ ಊರಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿ ಊರು ತುಂಬ ಅದೆಲ್ಲ ಚೆನ್ನಾಗಿ ಮಾಡ್ತೀವಿ ಸರ್.
ನಿನ್ನೆ ರಾತ್ರಿಯಿಂದ ಲಕ್ಷಾಂತರ ಭಕ್ತರು ಈ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥದ್ದು. ಏನು ಇವತ್ತು ಹನುಮ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಸಂಪೂರ್ಣ ಕಣದಲ್ಲೂ ಅಂಜನಾದ್ರಿ ಇವತ್ತು ಕೇಸರಿಮಯ ಆಗಿರತಕ್ಕಂಥದ್ದು. ಎಲ್ಲಿ ಕೇಳಿದ್ರು ಕೂಡ ಜೈ ಶ್ರೀರಾಮ್ ಎನ್ನುವ ಒಂದು ಘೋಷಣೆ ಮೊಳಗಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ತುಂಬ ಖುಷಿಯಾಗಿದ್ದಾರೆ. 575 ಮೆಟ್ಟಲುಗಳನ್ನು ಏರುವುದು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈಗ ತಾನೇ ನಾವು ಬೆಳಗಾವಿಯಿಂದ ಬಂದಂಥ ಹನುಮ ಮಾಲಾಧಾರಿಗಳನ್ನು ಕೇಳಿದ್ರೆ ಅವರು ಹೇಳೋದು ನಿಜಕ್ಕೂ ಸಂತೋಷಕರ ಅನಿಸುತ್ತೆ. ಯಾಕಂದರೆ 575 ಮೆಟ್ಟಲು ನಮಗೆ ಯಾವುದೇ ಒಂದು ಕಷ್ಟ ಅನಿಸೋದಿಲ್ಲ. ಯಾಕಂದರೆ ಆಂಜನೇಯನ ಒಂದು ಮನದುಂಬಿಕೊಂಡು ಜೈ ಶ್ರೀರಾಮ್ ಘೋಷಣೆಯನ್ನು ಹೇಳ್ಕೊಂಡು ನಾವು ಈ ಒಂದು ಬೆಟ್ಟವನ್ನು ಹತ್ತೋದರಲ್ಲಿ ನಮಗೆ ತುಂಬ ಸ್ವರ್ಗ ಇದೆ ಅನ್ನೋ ಮಾತನ್ನು ಕೂಡ ನಾವು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉಮೇಶ್ ಅಭಿಗೇರ್ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ, ಕೊಪ್ಪಳ. ಪವರ್ ಡಿಜಿಟಲ್ ಇದು ನಿಮ್ಮ